ಮನುಷ್ಯನಿಗೆ ಸುಖಭೋಗಗಳ ಮೇಲೆ ಎಲ್ಲಿಲ್ಲದ ವ್ಯಾಮೋಹ. ಆದರೆ ಅದೇ ಭೋಗದ ತುತ್ತ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಸಾವು ಎದುರಾದರೆ ಒಬ್ಬರಿಗೆ ಅದು ಬರೀ ಅಡ್ಡಿಯಾಗಿ ಕಂಡ್ರೆ ಇನ್ನೊಬ್ಬರಿಗೆ ಇಡೀ ಬದುಕಿನ ಸತ್ಯನೇ ಅರ್ಥ ಆಗ್ಬಿಡುತ್ತೆ. ಆದಿಪುರಾಣದ ನೀಲಾಂಜನೆಯ ನೃತ್ಯ ಇಂಥದ್ದೇ ಒಂದು ವಿಸ್ಮಯನ ನಮ್ಮ ಮುಂದೆ ಇಡುತ್ತೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಸ್ವರ್ಗಲೋಕದ ಸಭಾಂಗಣ ಹೇಗಿರುತ್ತೆ ಅಂತ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಕಣ್ಣು ಕೊರೆಯಿಸೋ ಆಡಂಬರ, ದೇವತೆಗಳೆಲ್ಲ ಸೇರಿರೋ ಜಾಗ, ಇಂದ್ರನ ಆಸ್ಥಾನ ಅಂದರೆ ಅದು ಭೋಗದ ಪರಾಕಷ್ಟೇ ಅಲ್ವಾ? ಅಲ್ಲಿನ ಆಡಂಬರ ನೋಡಿದರೆ ಅಕ್ಷರಶಃ ಬೆರಗು ಹುಟ್ಟತ್ತೆ. ಆ ಭೋಗಮಯ ವಾತಾವರಣದಲ್ಲಿ ಇಂದ್ರನ ನೆಚ್ಚಿನ ಅಪ್ಸರೆ, ಗಣಿಕಾ ತಿಲಕ ಅಂತಾನೆ ಕರೆಯಲ್ಪಡೋ ನೀಲಾಂಜನೆ ರಂಗಮಂಟಪ ಪ್ರವೇಶ ಮಾಡ್ತಾಳೆ. ಅವಳ ಆಗಮನವೇ ಒಂದು ವಿಸ್ಮಯ. ವೇದಿಕೆ ಮೇಲಿದ್ದ ಪರದೆ ಸರಿದಾಗ ಮೋಡದ ಮರೆಯಿಂದ ಒಮ್ಮೆಗೆ ಮಿಂಚು ಹೊಳೆದಂತೆ ಆಕೆ ಪ್ರತ್ಯಕ್ಷ ಆಗ್ತಾಳೆ. ಮನ್ಮಥ ತನ್ನ ಕಬ್ಬಿನ ಬಿಲ್ಲಿನಿಂದ ಹೂಬಾಣ ಬಿಟ್ಟಾಗ ಅದು ನೇರವಾಗಿ ನಾಟೋ ಹಾಗೆ ಅವಳು ನೆರೆದಿದ್ದ ಎಲ್ಲರ ಹೃದಯನ ಪ್ರವೇಶ ಮಾಡ್ತಾಳೆ. ಅವಳ ನೃತ್ಯದಲ್ಲಿ ಎಂಥ ವಸ್ತನ ಇತ್ತು ಅಂದರೆ ಅವಳು ಹೊಸದಾದ ರಸಭಾವ ಅಭಿನಯ ಹೆಜ್ಜೆಗಳನ್ನ ಇಡ್ತಾ ಒಂದು ಹೊಸ ನಾಟ್ಯ ಶಾಸ್ತ್ರನೇ ಸೃಷ್ಟಿ ಮಾಡ್ತಾಳೇನೋ ಅನ್ನೋ ಹಾಗಿತ್ತು. ದೇವಲೋಕದ ವಾದ್ಯಗಳ ಮಧುರ ನಾದಕ್ಕೆ, ತಾಳಗತಿಗಳಿಗೆ ಸ್ವಲ್ಪವೂ ತಪ್ಪದಂತೆ ಆಕೆ ಕುಣಿತಾ ಇರ್ತಾಳೆ. ದಿಕ್ಕು ದಿಕ್ಕುಗಳಲ್ಲಿ ಹೊಸ ಬೆಳದಿಂಗಳು ಹರಡಿ ತಾವರೆ ಹರಳಿದಂತೆ ಕಂಗೊಳಿಸ್ತಾ ಇದ್ದ ಅವಳ ಕಟಾಕ್ಷ, ಅವಳ ಹುಬ್ಬುಗಳ ನರ್ತನ ನೋಡಿ ಸ್ವತಃ ದೇವೇಂದ್ರ ಮತ್ತೆ ಆದಿದೇವನೂ ಬೆರಗಾಗಿ ಬಿಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿದ್ದ ಪ್ರೇಕ್ಷಕರ ಎದೆಯ ಮೇಲಿದ್ದ ಮಣಿಯ ಹಾರಗಳಲ್ಲಿ ಅವಳ ನೃತ್ಯದ ಪ್ರತಿಬಿಂಬ ಮೂಡ್ತಾ ಇತ್ತು ಅಂದರೆ ಆಕೆ ನೇರವಾಗಿ ಎಲ್ಲರ ಹೃದಯನ ಪ್ರವೇಶ ಮಾಡಿದ್ಲು ಅಂತ ಪಂಪ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅವಳ ಆಟ, ಅವಳ ವಿಲಾಸ ನೋಡುಗರನ್ನ ಸಂಪೂರ್ಣವಾಗಿ ಮೋಹಪಾಶಕ್ಕೆ ಸಿಲುಕಿಸಿತ್ತು. ಮದ್ದಾನೆಯನ್ನ ತನ್ನೆಡೆಗೆ ಸೆಳೆದು ಪಳಗಿಸೋ ಹಾಗೆ ಆಕೆ ಎಲ್ಲರನ್ನ ತನ್ನತ್ತ ಸೆಳೆದಿದ್ದಳು. ಅವಳ ನೃತ್ಯ ನೋಡಿ ದೇವತೆಗಳು ಆಶ್ಚರ್ಯದಿಂದ ಓಹೋ ಅಂತ ಉದ್ಗಾರ ಮಾಡ್ತಾ ಅವಳ ಕಲೆಗೆ ತಲೆದೂಗ್ತಾ ಇದ್ರು. ಆದರೆ ವಿಧಿಯಾಟನೇ ಬೇರೆ ಇತ್ತು ನೋಡಿ. ನೃತ್ಯ ಅದರ ಉತ್ತುಂಗದ ಪರಾಕಾಷ್ಠೆಯಲ್ಲಿ ಇರುವಾಗಲೇ ಇದ್ದಕ್ಕಿದ್ದಂತೆ ಆಕೆಯ ಆಯುಷ್ಯ ಮುಗಿದು ಹೋಗುತ್ತೆ. ಆ ಸುಂದರ ಲತೆಯಂತಿದ್ದ ನೀಲಾಂಜನೆ ರಂಗದ ಮೇಲೆಯೇ ಮಿಂಚು ಮರೆಯಾದ ಹಾಗೆ ಬಹುಂಕನೆ ಅದೃಶ್ಯಳಾಗ್ತಾಳೆ. ಹೌದು, ಅವಳು ರಂಗದ ಮೇಲೆಯೇ ಪ್ರಾಣ ಬಿಡ್ತಾಳೆ. ಈ ದೃಶ್ಯ ನಮ್ಮನ್ನು ಸದಾ ಕಾಡೋ ಸಾವಿನ ಅಗೋಚರ ವಾಸ್ತವನ ಕಣ್ಣಿಗೆ ಕಟ್ಟೋ ಹಾಗೆ ಮಾಡುತ್ತೆ. ಬದುಕು ಮತ್ತು ಸಾವು ಎಷ್ಟು ಹತ್ತಿರ ಅಂದರೆ ಯಾವ ಗಳಿಗೆಯಲ್ಲಿ ಬೇಕಾದರೂ ಬದುಕು ಸಾವಾಗಿ ಬದಲಾಗಿ ಬಿಡಬಹುದು. ಈ ಸಾವು ದೇವಲೋಕದ ಸಭೆಯಲ್ಲಿ ಎರಡು ತದ್ವಿರುದ್ಧ ಪ್ರತಿಕ್ರಿಯೆಗಳನ್ನು ಹುಟ್ಟಾಕತ್ತೆ. ಭೋಗಾಸಕ್ತಿಯ ಪರಾಕಾಷ್ಠೆಯಲ್ಲಿದ್ದ ಇಂದ್ರನಿಗೆ ಈ ಸಾವು ನೋಡಿ ಕೇವಲ ರಸಭಂಗ ಆಗುತ್ತಲ್ಲ ಅನ್ನೋ ಭಯ ಶುರುವಾಗುತ್ತೆ.